2024ನೇ ಸಾಲಿನ ಕುವೆಂಪು ರಾಷ್ಟ್ರೀಯ ಪುರಸ್ಕಾರಕ್ಕೆ ಗುಜರಾತಿ ಭಾಷೆಯ ಸುಪ್ರಸಿದ್ಧ ಬರಹಗಾರರಾದ ಡಾಕ್ಟರ್ ಹಿಮಾಂಶಿ ಇಂದುಲಾಲ್ ಶೆಲಾತ್ ಆಯ್ಕೆಯಾಗಿದ್ದಾರೆ. ಕುವೆಂಪು ಪ್ರತಿಷ್ಠಾನ ನೀಡುವಂತಹ ಕುವೆಂಪು ರಾಷ್ಟ್ರೀಯ ಪುರಸ್ಕಾರಕ್ಕೆ ಡಾಕ್ಟರ್ ಹಿಮಾಂಶಿ ಇಂದುಲಾಲ್ ಶೆಲಾತ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಕುವೆಂಪು ರಾಷ್ಟ್ರೀಯ ಪುರಸ್ಕಾರವು 5 ಲಕ್ಷ ರೂಪಾಯಿ ನಗದು ಮತ್ತು ಬೆಳ್ಳಿ ಪದಕಗಳನ್ನು ಒಳಗೊಂಡಿದೆ. 2025ರ ಜನವರಿ ತಿಂಗಳಲ್ಲಿ ಈ ಪ್ರಶಸ್ತಿ ಸಮಾರಂಭ ನಡೆಯುತ್ತೆ. ಬೆಂಗಳೂರಿನಲ್ಲಿ ನಡೆಯುವಂತಹ ಸಮಾರಂಭದಲ್ಲಿ ಹಿಮಾಂಶಿ ಇಂದುಲಾಲ್ ಶೆಲಾತ್ ಪ್ರಶಸ್ತಿಯನ್ನು ಸ್ವೀಕರಿಸಲಿದ್ದಾರೆ. ಇನ್ನು ಜನಪ್ರಿಯ ಬರಹಗಾರರಾಗಿರುವಂತಹ ಹಿಮಾಂಶಿ ಇಂದುಲಾಲ್ ತಮ್ಮ ಹೊಸತನದ ಬರವಣಿಗೆಗಳಿಂದ ಗುಜರಾತಿ ಭಾಷಾ ಸಾಹಿತ್ಯವನ್ನು ತನ್ಮೂಲಕ ಭಾರತೀಯ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಇವರ ಕಥೆಗಳು, ಕಾದಂಬರಿ, ಪ್ರಬಂಧ, ಸಾಹಿತ್ಯ, ವಿಮರ್ಶೆ, ಅನುವಾದ ಪ್ರಕಾರಗಳಲ್ಲಿ ಸುಮಾರು 20 ಕೃತಿಗಳ ಪ್ರಕಟವಾಗಿದ್ದಾವೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಸೇರಿದಂತೆ ಹಲವು ಪುರಸ್ಕಾರಗಳು ಕೂಡ ಇವರ ಪಾಲಾಗಿದ್ದಾವೆ. ಈ ಕುವೆಂಪು ರಾಷ್ಟ್ರೀಯ ಪುರಸ್ಕಾರಕ್ಕೆ ಗುಜರಾತಿ ಬರಹಗಾರರು ಆಯ್ಕೆಯಾಗಿದ್ದಾರೆ. ಡಾಕ್ಟರ್ ಹಿಮಾಂಶಿ ಇಂದುಲಾಲ್ ಶೆಲಾತ್ ಅಂತ ಅವರ ಹೆಸರು. ಈಗ ಜನವರಿ ತಿಂಗಳಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ 2025ರಲ್ಲಿ. ಹಾಗಾಗಿ ಈಗ ಅವರು ಸಾಕಷ್ಟು ರೀತಿ ಕಾದಂಬರಿ ಆಗಿರ್ಬೋದು, ಜೊತೆಗೆ ಪ್ರಬಂಧ ಆಗಿರ್ಬೋದು, ಕಥಾ ಸಂಕಲನಗಳಾಗಿರ್ಬೋದು, ವಿಮರ್ಶೆ ಆಗಿರ್ಬೋದು, ಕಥೆಗಳಾಗಿರ್ಬೋದು, ಇವೆಲ್ಲ ಅಂದರೆ ಅವರ ಗುಜರಾತ್ ಒಂದು ಸಾಹಿತ್ಯದ ಮೂಲಕ ಭಾರತೀಯ ಸಾಹಿತ್ಯವನ್ನು ಮತ್ತಷ್ಟು ಅವರು ಶ್ರೀಮಂತಗೊಳಿಸಿದ್ದಾರೆ. ತಮ್ಮ ಹೊಸತನದ ಬರವಣಿಗೆಗಳಿಂದ ಅವರು ಸಾಕಷ್ಟು ಸಾಹಿತ್ಯ ಪ್ರಿಯರನ್ನು ಆಕರ್ಷಿಸಿದ್ದಾರೆ. ಗುಜರಾತ್ನಲ್ಲೂ ಕೂಡ ಅಂದರೆ ಸಾಕಷ್ಟು ರೀತಿಯಾದಂತಹ ಹೆಸರನ್ನು ಮಾಡಿದಂಥವರು ಹಿಮಾಂಶಿ ಅವರು. ಹಾಗೆ ಭಾರತೀಯ ಒಂದು ಸಾಹಿತ್ಯವನ್ನು ನಾವು ಗಮನಿಸೋದಾದರೆ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ಕಂಡು ಬರುತ್ತೆ. ಕುವೆಂಪು ರಾಷ್ಟ್ರೀಯ ಪುರಸ್ಕಾರಕ್ಕೆ ಈಗ ಅವರನ್ನು ಆಯ್ಕೆ ಮಾಡಲಾಗಿದೆ. 5 ಲಕ್ಷ ರೂಪಾಯಿ ಇದು ನಗದನ್ನು ಹೊಂದಿರುತ್ತೆ. ಹಿಮಾಂಶಿ ಅವರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ನೋಡಿ, ಕರ್ನಾಟಕದಿಂದ ಕುವೆಂಪು ರಾಷ್ಟ್ರೀಯ ಒಂದು ಪ್ರಶಸ್ತಿ ಸಮಾರಂಭ ಏನಿದೆ ಕರ್ನಾಟಕದಿಂದ ಕೊಡಮಾಡುವುದಾದರೂ ಕೂಡ ಬೇರೆ ಭಾಷೆಗಳ ಒಂದು ಬರಹಗಾರರಿಗೆ, ಸಾಹಿತಿಗಳಿಗೆ ಕೊಡಮಾಡುವಂಥ ಒಂದು ಪ್ರಶಸ್ತಿಯಲ್ಲಿ ಇದು ಕೂಡ ಒಂದಾಗಿದೆ.